ನಮಸ್ಕಾರ. ನಾನು ನಾಗರಾಜ ಹೆಗಡೆ ಅಪ್ಪಲ, ಹೊನ್ನಾವರದ SDM ಪದವಿ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಇವತ್ತು ಭಾಷೆ ಎಂದರೇನು, ಭಾಷೆಯ ಸ್ವರೂಪ ಲಕ್ಷಣದ ಕುರಿತು ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಭಾಷೆ ಎಂದರೇನು ಎನ್ನುವ ಕುರಿತು ಯೋಚನೆ ಮಾಡೋಣ. ಭಾಷೆ ಎನ್ನುವುದು ಸಂಸ್ಕೃತದ ಭಾಷೆ ಎನ್ನುವಂಥ ಮೂಲ ಧಾತುವಿನಿಂದ ನಿಷ್ಪನ್ನಗೊಂಡಿದೆ. ಭಾಷೆ ಅಂತಂದರೆ ಮಾತನಾಡುವ, ಟು ಟಾಕ್ ಅಂದರೆ ಭಾಷೆ ಮಾತನಾಡುವ ಕ್ರಿಯೆಗೆ ಸಂಬಂಧಪಟ್ಟಿತ್ತು. ಆಮೇಲೆ ಲಿಪಿ ಭಾಷೆ ಕಾಲಘಟ್ಟದ ನಂತರ ರೂಢಿಸಿಕೊಂಡಂಥ ಒಂದು ಕ್ರಮ. ಇವತ್ತಿಗೂ ಜಗತ್ತಿನ ಎಲ್ಲ ಭಾಷೆಗಳಿಗೂ ಲಿಪಿ ಇದೆ. ಹಾಗಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾದ ಸತ್ಯ ಏನಂತಂದರೆ ಭಾಷೆ ಮಾತನಾಡುವ ಕ್ರಿಯೆಗೆ ಸಂಬಂಧಪಟ್ಟಿತ್ತು. ಮನುಷ್ಯ ಸಮಾಜ ಜೀವಿ. ತನ್ನ ವಿಚಾರಗಳನ್ನು, ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ಅವನಿಗೆ ಇತರರ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಮಾಧ್ಯಮವಾಗಿ ಬಂದದ್ದು ಈ ಭಾಷೆ. ಒಂದು ವೇಳೆ ಮನುಷ್ಯನಿಗೆ ಭಾಷೆ ಇಲ್ಲದೇ ಇದ್ದಿದ್ದರೆ ಅವನ ಸಾಮಾಜಿಕ ಜೀವನವನ್ನು ಕಲ್ಪನೆ ಮಾಡಿಕೊಳ್ಳಲಿಕ್ಕೆ ಕೂಡ ಸಾಧ್ಯ ಇಲ್ಲ. ದಂಡಿ ಕಾವ್ಯಾದರ್ಶ ಎನ್ನುವಂಥ ಒಂದು ಕೃತಿಯಲ್ಲಿ ಒಂದು ಮಹತ್ವವಾದಂಥ ಮಾತನ್ನು ಹೇಳ್ತಾರೆ. ಭಾಷೆಯ ಪ್ರಾಮುಖ್ಯತೆ ಏನು ಅಂತ. ಇದಂ ಅಂಧ ಕಮಕೃಷ್ಣಂ ಜಾಯೇತ ಭುವನತ್ರಯ ಯದಿ ಶಬ್ದಾಹವಯಂ ಜ್ಯೋತಿರ್ ಆ ಸಂಸಾರಂ ಅದಿಪ್ಯತೆ. ಒಂದು ವೇಳೆ ಭಾಷೆ ಒಂದು ಬೆಳಕು, ಜ್ಯೋತಿ ಇಲ್ಲದೇ ಇದ್ದಿದ್ರೆ ಈ ಮೂರು ಲೋಕವೂ ಕೂಡ ಕತ್ತಲೆಯಲ್ಲಿ ಮುಳುಗಿ ಹೋಗ್ತಿತ್ತು ಅಂತ. ಸ್ವಲ್ಪ ಉತ್ಪ್ರೇಕ್ಷೆಯ ಮಾತು ಅಂತ ಅನಿಸಿರ್ಬೋದು, ಆದರೆ ಭಾಷೆಯ ಮಹತ್ವವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಭಾಷೆ ನಿಜಕ್ಕೂ ಮಾನವ ಜಗತ್ತಿಗೆ ಬೆಳಕಾಗಿ ಬಂದಿದೆ. ಹಾಗಾಗಿ ಅಲ್ಲಮನ್ನು ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗ ಅಂತ. ಮಾತನ್ನು ಜ್ಯೋತಿರ್ಲಿಂಗಕ್ಕೆ, ಬೆಳಕಿನ ಒಂದು ದೈವಾಂಶ ಸಂಗತಿಗೆ ಅವನನ್ನು ಹೋಲಿಸ್ತಾನೆ. ಹಾಗಾಗಿ ಮಾತಿನ ಪ್ರಾಮುಖ್ಯತೆ ಮನುಷ್ಯನಿಗೆ ಎಷ್ಟು ಎನ್ನುವುದು ಇವರೆಲ್ಲರ ಚಿಂತನೆಯಿಂದ ನಮಗೆ ಅರಿವಿಗೆ ಬರ್ತಾ ಹೋಗ್ತದೆ. ಭಾಷೆಯ ಬಗ್ಗೆ ಅನೇಕರು ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ. ಭಾಷೆಯನ್ನು ಹೀಗೇ ಅಂತೇಳಿ ನಿರ್ದಿಷ್ಟವಾಗಿ ಹಿಡಿದಿರುವುದು ಸುಲಭದ ಕೆಲಸ. ಯಾಕೆಂದರೆ ಭಾಷೆಗೆ ಅನೇಕ ಆಯಾಮಗಳಿವೆ. ಮನೋವಿಜ್ಞಾನಿಗಳು ಒಂದು ಥರ ವ್ಯಾಖ್ಯೆ ಕೊಡ್ತಾರೆ, ಸಮಾಜಶಾಸ್ತ್ರಜ್ಞರು ಒಂದು ಥರ ವ್ಯಾಖ್ಯೆ ಕೊಡ್ತಾರೆ, ವಿಜ್ಞಾನಿಗಳು ಇನ್ನೊಂದು ಥರ ವ್ಯಾಖ್ಯಾನವನ್ನು ಮಾಡ್ತಾರೆ. ಹೀಗೆ ಭಾಷೆಯ ಬಗ್ಗೆ ಬೇರೆ ಬೇರೆ ಅವರವರ ಅಭಿರುಚಿಗೆ ತಕ್ಕಂತೆ ಆಯಾ ಕ್ಷೇತ್ರದ ಬಗ್ಗೆ ಹೆಚ್ಚು ಲಕ್ಷ್ಯ ಕೊಟ್ಟು ವ್ಯಾಖ್ಯೆಯನ್ನು ಕೊಟ್ಟದನ್ನು ಕಾಣುತ್ತೇವೆ. ಒಟ್ಟಾರೆ ಭಾಷೆ ಅಂದರೆ ಏನು ಎನ್ನುವುದನ್ನು ಜಾಗತಿಕವಾಗಿ ಚಿಂತನೆ ಮಾಡ್ತಾ 19ನೇ ಶತಮಾನದ ಆರಂಭಕ್ಕೆ ಬ್ಲಾಕ್ ಮತ್ತು ಟ್ರೇಗರ್ ಎನ್ನುವಂಥ ಇಬ್ಬರು ಭಾಷಾ ವಿಜ್ಞಾನಿಗಳು ಒಂದು ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ. ಅದನ್ನು ಇವತ್ತು ಇಡೀ ಜಗತ್ತು ಒಂದು ಸರ್ವಸಮ್ಮತವಾದ ವ್ಯಾಖ್ಯೆ ಅಂತ ಹೇಳಿ ಒಪ್ಪಿಕೊಂಡಿದೆ. ಆ ವ್ಯಾಖ್ಯೆಯನ್ನು ನಾನು ಹೇಳ್ತಾ ಅದರ ಮೂಲಕ ಭಾಷೆ ಅಂದರೆ ಏನು ಎನ್ನುವುದನ್ನು ವಿವರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಯಾವುದೇ ಒಂದು ಸಮುದಾಯವು ತನ್ನ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಾಗಿ ಬಳಸುವ ಯಾದೃಚ್ಛಿಕ, ಮೌಖಿಕ, ಧ್ವನಿ ಮತ್ತು ಸಂಕೇತಗಳ ವ್ಯವಸ್ಥೆಯೇ ಭಾಷೆ. ಇಲ್ಲಿ ಭಾಷೆಯ ಎಲ್ಲ ಆಯಾಮಗಳನ್ನು ಅವರು ಈ ವ್ಯಾಖ್ಯೆಯಲ್ಲಿ ಒಳಗೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನೋಡಿ, ಒಂದೊಂದಾಗಿ ಯಾವುದೇ ಒಂದು ಸಮುದಾಯ ಅಂದರೆ ಭಾಷೆ ಹುಟ್ಟಿಕೊಳ್ಳಲಿಕ್ಕೆ ಒಂದು ಸಮುದಾಯ ಬೇಕು. ಇದು ಭಾಷೆಯ ಒಂದು ಪ್ರಾಥಮಿಕವಾದಂಥ ಅರ್ಹತೆ. ಭಾಷೆ ಯಾರೋ ಒಬ್ಬರೊಬ್ಬರು ಇರುವಲ್ಲಿ ಅಥವಾ ಶೂನ್ಯದಲ್ಲಿ ಹುಟ್ಟಿಕೊಳ್ಳೋದಿಲ್ಲ, ಒಂದು ಸಮುದಾಯ ಬೇಕು. ಹಾಗಾಗಿ ಮನುಷ್ಯನನ್ನು ಸಮಾಜ ಜೀವಿ ಅಂತ ಹೇಳ್ತೇವೆ. ಸಮಾಜ ಜೀವನ ಅಂತಂದರೆ ಬರೇ ಭೌತಿಕವಾಗಿ ಒಟ್ಟಿಗಿರೋದು ಅಂತಲ್ಲ. ಇವತ್ತು ಪ್ರಾಣಿಗಳು, ಪಕ್ಷಿಗಳು ಹಾಗೆ ಒಟ್ಟಿಗಿರುತ್ತವೆ, ಅವನ್ನ ನಾವು ಸಮಾಜ ಜೀವನ ಅಂತ ಹೇಳೋದಿಲ್ಲ. ಈಗ ನರಿಗಳ ಸಮಾಜ ಅಂತ ಹೇಳೋದು, ನರಿಗಳ ಗುಂಪು ಅಂತ ಹೇಳ್ತೇವೆ. ಹಾಗೆಯೇ ಪ್ರಾಣಿಗಳ ಗುಂಪು, ಹಾಗೆಯೇ ಕುರಿಗಳ ಗುಂಪು. ಆದರೆ ಮನುಷ್ಯನ ಸಮಾಜ, ಮನುಷ್ಯ ಕಟ್ಟಿಕೊಂಡು ಸಮಾಜ ಯಾಕೆ ಕೇಳ್ತೇವೆ? ಕ್ರಿಯೆ ಪ್ರತಿಕ್ರಿಯೆ ನಡೆಯುತ್ತೆ. ಅದಕ್ಕಾಗಿ ಯಾವುದೇ ಒಂದು ಸಮುದಾಯ ತನ್ನ ಕ್ರಿಯೆ ಮತ್ತು ಪ್ರತಿಕ್ರಿಯೆ, ನೋಡಿ ಈ ವ್ಯಾಖ್ಯೆ ಏನಿರ್ತದೆ, ಒಂದು ಸಮುದಾಯ ಬೇಕು, ಸಮಾಜ ಬೇಕು.
ಹೇಗಿರಬೇಕು ಕೇಳಿದ್ರೆ ನಿರಂತರವಾಗಿ ಪರಸ್ಪರ ಕ್ರಿಯೆ ಪ್ರತಿಕ್ರಿಯೆಯಲ್ಲಿ ಮುಳುಗಿರಬೇಕು, ತೊಡ್ಕೊಂಡಿರಬೇಕು. ಅಂದರೆ ಮಾತ್ರ ಅಲ್ಲಿ ಭಾಷೆ ಹುಟ್ಟಿಕೊಳ್ಳುತ್ತದೆ. ಯಾವುದೇ ಒಂದು ಸಮುದಾಯವು ತನ್ನ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಾಗಿ ಎಲ್ಲ ಬಗೆಯ ಕ್ರಿಯೆ ಪ್ರತಿಕ್ರಿಯೆ, ಅವರ ಭಾವನೆಗಳು, ಆಲೋಚನೆಗಳು, ವಿಚಾರಗಳು, ನಾವು ದಿನನಿತ್ಯ ಕಾಣುವಂಥ ಮನುಷ್ಯ ಸಮಾಜದ ಜಗತ್ತಿನ ಎಲ್ಲ ಸಂಗತಿಗಳು, ಇದನ್ನು ಒಂದೇ ಪದದಲ್ಲಿ ಹೇಳೋದಾದ್ರೆ ಕ್ರಿಯೆ ಪ್ರತಿಕ್ರಿಯೆ. ನಾವ್ಯಾರೋ ಇನ್ನೊಬ್ಬರ ಜೊತೆಗೆ ಏನೋ ಕ್ರಿಯೆಯನ್ನು ಮಾತಿನಲ್ಲಿ ವ್ಯಕ್ತಪಡಿಸ್ತೇವೆ, ಅದಕ್ಕೆ ಪ್ರತಿಕ್ರಿಯೆ ಬರ್ತದೆ, ಭಾವನೆಗಳನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ತೇವೆ. ಇವೆಲ್ಲವೂ ಸಾಹಿತ್ಯ ರಚನೆ ಮಾಡ್ತೇವೆ, ಯಾರೋ ಓದ್ತಾರೆ, ಯಾವುದೋ ವ್ಯವಹಾರ ಮಾಡ್ತೇವೆ, ಬ್ಯಾಂಕಿಗೆ ಹೋಗ್ತೇವೆ, ಇನ್ಯಾವುದೋ ಸಂಸ್ಥೆಗೆ ಹೋಗ್ತೇವೆ, ಅವ್ರ ಜೊತೆಗೆ ವ್ಯವಹಾರಿಕವಾದಂಥ ಏನೇನೋ ಮಾತುಕತೆಗಳನ್ನು ಆಡ್ತೇವೆ. ಇವೆಲ್ಲವೂ ಒಂದೇ ಪದದಲ್ಲಿ ಹೇಳೋದಾದರೆ ಕ್ರಿಯೆ ಪ್ರತಿಕ್ರಿಯೆ. ಯಾವುದೋ ಒಂದು ಸಮುದಾಯ ತನ್ನ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಾಗಿ ಬಳಕೆ ಆಗ್ತಾ ಇರಬೇಕು. ಯಾವುದೋ ಒಂದು ಕಾಲದಲ್ಲಿ ಇತ್ತು ಭಾಷೆ, ಇವತ್ತು ಬಳಕೆ ಆಗ್ತಾ ಇಲ್ಲ ಅಂತದ್ದಕ್ಕೆ ನಾವು ಮೃತ ಭಾಷೆ ಅಂತ ಹೇಳ್ತೇವೆ. ಭಾಷೆ ಜೀವಂತಿಕೆ ಎಲ್ಲಿದೆ ಅಂತ ಹೇಳಿದ್ರೆ ಅದು ನಿರಂತರವಾಗಿ ನಮ್ಮ ನಡುವೆ ದೈನಂದಿನ ವ್ಯವಹಾರಕ್ಕೆ ಬಳಕೆ ಆಗ್ತಾ ಇದೆ. ಭಾಷೆ ಯಾವಾಗ ಸಾಯ್ತದೆ, ಬಳಕೆ ಯಾವಾಗ ನಿಂತೋಯ್ತು ಆವಾಗ ಸಾಯ್ತದೆ. ಜಗತ್ತಿನ ಶ್ರೇಷ್ಠ ಭಾಷೆಗಳು ಇವತ್ತು ಮೃತ ಭಾಷೆಗಳಾಗಿದ್ದು ಆ ಸಮುದಾಯ ಕ್ರಿಯೆ ಪ್ರತಿಕ್ರಿಯೆಗಾಗಿ ಬೇರೆ ಭಾಷೆಯನ್ನು ಅವಲಂಬಿಸಿರೋದು. ಆಮೇಲೆ ಮೂರನೇದಾಗಿ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಾಗಿ ಬಳಸುವ ಯಾದೃಚ್ಛಿಕ ಮತ್ತು ಮೌಖಿಕ. ಯಾದೃಚ್ಛಿಕ ಅಂದ್ರೆ ಏನು? ನಮ್ಮ ಅನುಕೂಲಕ್ಕೆ ಒಳಪಟ್ಟ ಒಂದು ಸಮುದಾಯದ ಅಗತ್ಯತೆಗೆ ಅನುಕೂಲಕ್ಕೆ ತಕ್ಕಂತೆ ಭಾಷೆ ಹುಟ್ಟಿಕೊಂಡಿದೆ. ಎಡ್ವರ್ಡ್ ಸಪೀರ್ ಮಾತಾಡ್ತಾರೆ, ಲ್ಯಾಂಗ್ವೇಜ್ ಆಸ್ ಎ ಸಿಸ್ಟಮ್. ವ್ಯವಸ್ಥೆ ಹೇಗಿದೆಯೋ ಹಾಗೆ ಭಾಷೆ, ಸಮುದಾಯ ಹೇಗಿದೆಯೋ ಹಾಗೆ ಭಾಷೆ. ಲ್ಯಾಂಗ್ವೇಜ್ ಈಸ್ ಎ ಸಿಸ್ಟಮ್, ಅದು ಕೂಡ ಸರಿ. ಭಾಷೆಯಲ್ಲಿಯೂ ವ್ಯವಸ್ಥೆ ಇದೆ, ಆದರೆ ವ್ಯವಸ್ಥೆ ಅಥವಾ ಸಮುದಾಯ ಹೇಗಿದೆಯೋ ಹಾಗೆ ಭಾಷೆ ಇದೆ. ಇಲ್ಲೇ ಒಂದು ಜಗತ್ತಿಗೆಲ್ಲ ಒಂದೇ ಭಾಷೆ ಆಗಬೇಕಾಗಿತ್ತು. ಜನಾಂಗ ಎಷ್ಟೆಷ್ಟಿದೆಯೋ, ಪ್ರಾದೇಶಿಕವಾಗಿ ಹೇಗೆ ಭಿನ್ನ 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 ಸಮುದಾಯಗಳು ಇವೆಯೋ ಅಷ್ಟು ಭಾಷೆಗಳಿವೆ. ಒಂದು ಅಂದಾಜಿನ ಪ್ರಕಾರ 5,500ಕ್ಕಿಂತ ಹೆಚ್ಚು ಭಾಷೆಗಳು ಇವತ್ತು ಜಾಗತಿಕವಾಗಿ ಬಳಕೆಯಲ್ಲಿದೆ. ಅಂದರೆ ಅಷ್ಟು ಸಮುದಾಯ, ಅಷ್ಟು ಭಿನ್ನ ಭಿನ್ನವಾದಂಥ ಸಮಾಜ ಇದೆ ಅಂತಂದರೆ, ಅದಕ್ಕಾಗಿ ಒಂದು ಭಾಷೆ ಇದೆ ಅಂತಂದರೆ ಒಂದು ಜನಾಂಗ ಇದೆ, ಒಂದು ಸಂಸ್ಕೃತಿ ಇದೆ, ಅಲ್ಲಿ ಅವರದ್ದೇ ಆದಂಥ ಒಂದು ವ್ಯವಸ್ಥೆ, ಒಗ್ಗೂಡುವಿಕೆ, ಕ್ರಿಯೆ ಪ್ರತಿಕ್ರಿಯೆಗಳು ಎಲ್ಲವೂ ನಡೀತಿದೆ ಅಂತಂದರೆ ಅದಕ್ಕಾಗಿ ಕ್ಲಾಕ್ ಮತ್ತು ಡ್ರ್ಯಾಗರ್ ಹೇಳ್ತಾರೆ, ಯಾದೃಚ್ಛಿಕ, ಇಚ್ಛೆಗೆ ಒಳಪಟ್ಟ, ಅನುಕೂಲಕ್ಕೆ ತಕ್ಕ. ಆದರೆ ಈ ಇಚ್ಛೆಗೆ ಒಳಪಟ್ಟ ಹೇಳೋದು ಒಂದು ವ್ಯಕ್ತಿ ಇಚ್ಛೆಗೆ ಒಳಪಟ್ಟ, ಇಡೀ ಸಮುದಾಯ. ಈ ಉದಾಹರಣೆ, ಈಗ ಕನ್ನಡದಲ್ಲಿ ಒಂದು ಪದಕ್ಕೆ ಒಂದು ಅರ್ಥ ಇದೆ, ಮರ. ಈ ಮರದಲ್ಲಿ ಯಾದೃಚ್ಛಿಕತೆ ನೀವು ಹೇಗೆ ಗುರುತಿಸ್ತೀರಿ ಅಂದರೆ, ಕನ್ನಡ ಮಾತನಾಡುವಂಥ 6.5 ಕೋಟಿ ಸಮುದಾಯ ಕೂಡ ಈ ಧ್ವನಿ ರೂಪಕ್ಕೆ ಟ್ರೀ, ಇಂಗ್ಲಿಷ್ನಲ್ಲಿ ಜಾಗತಿಕ ಭಾಷೆ ಅಂತ ಹೇಳ್ತಾರೆ, ಟ್ರೀ ಅಂದರೆ ನಾವು ಕನ್ನಡದಲ್ಲಿ ಅದನ್ನು ಮರ ಅಂತ ಕರೀಬೇಕು ಅನ್ನುವಂಥದ್ದು ಒಪ್ಪಂದ, ಅನುಕೂಲವಾದಂಥ ಒಂದು ಯಾದೃಚ್ಛಿಕತೆಯನ್ನು ಅವರು ಅಳವಡಿಸಿಕೊಂಡಿದ್ದಾರೆ. ಅಂದರೆ ಭಾಷೆಯಲ್ಲಿರುವಂಥ ವ್ಯವಸ್ಥೆ ಏನು ಶಾಸನಬದ್ಧವಾದದ್ದಲ್ಲ, ಅಥವಾ ನಮ್ಗೆ ಇನ್ಯಾರೋ ಹೀಗೆ ಇರಬೇಕು, ಇದು ಬದಲಾಗಬಾರದು ಅಂತೇಳಿ ವಿಧಿಸಿ ಹೋಗಿದ್ದಲ್ಲ. ನಾವು ನಮ್ಮ ಕಾಲಕ್ಕೆ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ವ್ಯಕ್ತಿಯಾದ ಒಂದು ಸಮುದಾಯ ಮಾಡಿಕೊಂಡಿತ್ತು. ನಾಳೆಯಿಂದ ಮರ ಎನ್ನುವಂಥ ಒಂದು ರೂಪಕ್ಕೆ, ಈ ಉದಾಹರಣೆಗೆ ಮರ ಅಂದರೆ ಅದೇ ಈ ಥರದ ನಾಳೆ ಈ ರೂಪಕ್ಕೆ ಕಲ್ಲು ಅಂತ ಕರೆಯೋಣ ಅಂತ ಇಡೀ 6.5 ಕೋಟಿ ಸಮುದಾಯ ಒಪ್ಪಿಕೊಂಡ್ರೆ, ಆರಂಭದಲ್ಲಿ ನಮಗೆ ಇನ್ನೇನು ಮರಕ್ಕೆ ಕಲ್ಲು ಅಂತ ಹೇಳ್ತಾರೆ ಅಂತ ಅನಿಸಿದ್ರು ಕೂಡ ಬಳಕೆ ಆಗ್ತಾ 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 ಇದನ್ನು ಇಡೀ ಸಮುದಾಯ ಒಪ್ಪಿಕೊಳ್ಳಬಹುದು. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಟ್ಟೆ. 10ನೇ ಶತಮಾನದಲ್ಲಿ ಅಮ್ಮ ಎನ್ನುವಂಥ ಪದಕ್ಕೆ ತಂದೆ ಎನ್ನುವಂಥ ಅರ್ಥ ಇತ್ತು. ಈಗಲೂ ಅದರ ಪಡೆಯುವಿಕೆ ಇದೆ ಬೆಂಗಳೂರು, ಮೈಸೂರು ಕಡೆಗೆ. ಏನಮ್ಮ ಹೇಗಿದೆ ಅಂತ ಕೇಳ್ತಾರೆ.
ಈಗ ಬೇರೆ ಇದೆ. ಈಗಲೇ ಒಂದೇ ಕಾಲದಲ್ಲಿ ಪ್ರದೇಶದ ಪ್ರದೇಶಕ್ಕೆ ಯಾದೃಚ್ಛಿಕತೆ ಬದಲಾಗಬಹುದು. ಈ ಉದಾಹರಣೆಗೆ ನಮ್ಮಲ್ಲಿ ತಿಂಡಿ ಅಂತಂದರೆ ತಿನಿಸು ಎನ್ನುವಂಥ ಅರ್ಥ ಇದೆ. ನಾವು ಹೋಟೆಲಿಗೆ ಹೋಗ್ತೇವೆ, ತಿಂಡಿ ಏನು ಅಂತ ಕೇಳ್ತೇವೆ. ಆದರೆ ಬಯಲುಸೀಮೆ ಕಡೆ ಹೋದರೆ, ಧಾರವಾಡ ಆ ಕಡೆ ಹೋದರೆ ತಿಂಡಿ ಅಂತಂದರೆ ಸ್ವಲ್ಪ ಅಶ್ಲೀಲವಾದಂಥ ಅರ್ಥ ಇದೆ, ತುರಿಕೆ ಅನ್ನುವಂಥ ಅರ್ಥ ಇದೆ. ಈಗ ಮೈಸೂರು ಕಡೆ ಕಾವಲಿ ಅಂತಂದರೆ ಕಾಲುವೆ ಅನ್ನುವಂಥ ಅರ್ಥ ಇದೆ, ನಮ್ಮಲ್ಲಿ ದೋಸೆ ಒಯ್ಯುವ ಬಡ್ಡಿ ಅನ್ನುವಂಥ ಅರ್ಥ ಇದೆ. ಇದು ಯಾದೃಚ್ಛಿಕತೆ. ಒಂದು ಸಮುದಾಯದಿಂದ ಇನ್ನೊಂದು ಸಮುದಾಯಕ್ಕೆ ಹೋದಾಗಲೇ ಯಾದೃಚ್ಛಿಕತೆ ಒಂದೇ ಕಾಲದಲ್ಲಿ ಕೂಡ ಬದಲಾಗಬಹುದು. ಅಂದರೆ ಭಾಷೆ ಯಾವಾಗಲೂ ಸಮುದಾಯದ ಅನುಕೂಲಕ್ಕೆ ತಕ್ಕಂತೆ ತನ್ನ ಯಾದೃಚ್ಛಿಕತೆಯನ್ನು ರೂಪಿಸಿಕೊಂಡಿರುತ್ತದೆ. ಹಾಗಾಗಿ ಅದನ್ನು ಯಾದೃಚ್ಛಿಕ, ಮೌಖಿಕ, ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ಆಧುನಿಕ ಭಾಷಾ ವಿಜ್ಞಾನ ಮೌಖಿಕತೆಗೆ ತುಂಬ ಪ್ರಾಧಾನ್ಯತೆಯನ್ನು ನೀಡುತ್ತದೆ. ಯಾಕೆಂದರೆ ಭಾಷೆ ಮುಚ್ಚಿರುವುದೇ ಧ್ವನ್ಯಂಗಗಳಿಂದ ಉಚ್ಚರಿತವಾಗುವಂಥ ಧ್ವನಿ, ಅದರಿಂದ ಹುಟ್ಟಿಕೊಂಡಂಥ ಶಬ್ದ, ಅವುಗಳಿಗೆ ಕರ್ತೃ ಕರ್ಮ ಕ್ರಿಯಾ ಪದಗಳು ಸೇರಿ ನಿರ್ಮಾಣಗೊಳ್ಳುವಂಥ ಸಂಪೂರ್ಣ ಅರ್ಥವನ್ನು ಕೊಡುವಂಥ ವಾಕ್ಯ. ಇದು ಭಾಷೆಯ ಜೀವ. ಹಾಗಾಗಿ ಮೌಖಿಕತೆ ಅಂತ ಹೇಳ್ತೇವೆ. ಮೌಖಿಕತೆ ಅಂದರೆ ಮುಖಕ್ಕೆ ಸಂಬಂಧಪಟ್ಟ ಮತ್ತು ಅದರ ಜೊತೆಗೆ ಇರುವಂಥ ಇತರ ಅಂಗಗಳು. ಅಂದರೆ ಗಂಟಲಿರ್ಬೋದು, ಕಿರು ನಾಲಿಗೆ ಇರ್ಬೋದು, ನಾಲಿಗೆ ಇರ್ಬೋದು, ಹಲ್ಲಿರ್ಬೋದು, ತುಟಿಗಳು, ಆಮೇಲೆ ಹಲ್ಲಿನ ಬುಡಭಾಗ, ವತ್ಸ ಅಂತ ಇರ್ತದೆ, ಆ ವತ್ಸೆ ಇರ್ಬೋದು, ಅಥವಾ ಅದಕ್ಕಿಂತ ಮೇಲಿನ ಭಾಗ, ಕಠಿಣ ತಾಳು ಅಂತ ಗಟ್ಟಿಯಾದ ಭಾಗ, ಮೇಲ್ಭಾಗ. ಇವೆಲ್ಲವುಗಳು ಬೇರೆ ಬೇರೆ ಧ್ವನಿಗಳ ಉತ್ಪಾದನೆಯಲ್ಲಿ ಸಹಕರಿಸುತ್ತವೆ. ಇವನ್ನು ಧ್ವನ್ಯಂಗಗಳು ಅಂತೇಳಿ ಕರೆಯುತ್ತಾರೆ. ಕೇಶಿರಾಜ ಒಕ್ಕಳಿಂದಲೇ ಶುರು ಮಾಡ್ತಾರೆ. ನಾಭಿ ಮೂಲದಿಂದ ಹಳೆಯ ಪಾಂಬಿನ ಶಬ್ದದ್ರವ್ಯವನ್ನು ಜನಿಸುವ ಅಂತ. ಆಧುನಿಕರು ಗಂಟಲಿಂದ, ಗಲ್ಯ ಅಂತ ಹೇಳ್ತಾರೆ. ಗಂಟಲಿಂದ ಹುಟ್ಟುವಂಥ ಧ್ವನಿ ಗಲ್ಯ, ಗಲಕುಮಾರ ಅಂತ ಹೇಳ್ತಾರೆ. ಆಮೇಲೆ ಕಂಠ, ಕಂಠ್ಯ ಅಂತ ಹೇಳ್ತಾರೆ. ಆಮೇಲೆ ಹಲ್ಲಿಗೆ ನಾಲಿಗೆ ತಾಗಿ, ನಾಲಿಗೆ ಹೋಗಿ ಹಲ್ಲಿಗೆ ತಾಗಿ ಉಚ್ಚರಿತವಾಗುವಂಥ ಧ್ವನಿ ದಂತ್ಯ ಅಂತ ಹೇಳ್ತಾರೆ. ಆಮೇಲೆ ಹಲ್ಲಿನ ಮೇಲ್ಭಾಗ ನಿಜ ಅಂತ ಹೇಳ್ತಾರೆ. ವತ್ಸ್ಯ ಅಂತ ಹೇಳ್ತಾರೆ. ವತ್ಸ್ಯ ಅಂತ ಹೇಳ್ತಾರೆ. ಆಮೇಲೆ ಕಠಿಣ ತಾಲಿಗೆ ಮೇಲಿನ ಡೋಮ ರೂಪದಲ್ಲಿರುವಂಥ ಆಕೃತಿ, ಅದಕ್ಕೆ ತಾಗಿ ಕೆಲವು ಧ್ವನಿಗಳು ಉತ್ಪತ್ತಿ ಆಗ್ತವೆ. ಅದನ್ನು ತಾಲವ್ಯ ಅಂತ ಹೇಳ್ತೇವೆ. ಕಠಿಣ ತಾಲಿಗೆ ತಾಗಿ ಉತ್ಪತ್ತಿ ಆಗುವಂಥದ್ದು. ಆಮೇಲೆ ತದ್ದದ ದಂತ್ಯ ಅಂತ ಹೇಳ್ತೇವೆ. ಚೈಚೈಜನ್ಯ, ವತ್ಸ್ಯ ಅಂತ ಹೇಳ್ತೇವೆ. ಆಮೇಲೆ ಪಪ ಬಬ, ಎರಡು ತುಟಿಗಳು ತಾಗಿ ಉಚ್ಚರಿಸುವಂಥ ಧ್ವನಿಗಳು. ಅಂದರೆ ಒಟ್ಟಾರೆಯಾಗಿ ಗಂಟಲಿನಿಂದ ತುಟಿಯವರೆಗಿನ ಬೇರೆ ಬೇರೆ ಮುಖಕ್ಕೆ ಸಂಬಂಧಪಟ್ಟಂಥ ಅಂಗಾಂಗಗಳು ಧ್ವನಿ ಉತ್ಪಾದನೆಯಲ್ಲಿ ಕೆಲಸ ಮಾಡುತ್ತವೆ. ಇದನ್ನು ಮನುಷ್ಯ ತನ್ನ ಆಹಾರ ಸೇವನೆ ಮತ್ತು ಉಸಿರಾಟದ ನಡುವಿನ ಬಿಡುವಿನ ವೇಳೆಯಲ್ಲಿ ತನ್ನ ಬುದ್ಧಿಶಕ್ತಿಯನ್ನು ಬೇಯಿಸಿ ರೂಪಿಸಿಕೊಂಡಿದ್ದಾನೆ. ಅದಕ್ಕಾಗಿ ಮನುಷ್ಯನಿಗೆ ಆಲೋಚನಾ ಶಕ್ತಿ ಮತ್ತು ಭಾಷೆ ಬಹಳ ಮುಖ್ಯವಾದದ್ದು ಅಂತ ಹೇಳ್ತೇವೆ. ಮನುಷ್ಯನಿಗೆ ಅದ್ಭುತವಾದಂಥ ಒಂದು ಆಲೋಚನಾ ಶಕ್ತಿ ಅಥವಾ ಭೌತಿಕವಾದಂಥ ಒಂದು ಶಕ್ತಿ ಇರೋದ್ರಿಂದ ಅವನು ಭಾಷೆಯನ್ನು ಕಂಡುಕೊಂಡ. ಮನುಷ್ಯನು ಆರಂಭ ಕಾಲದಲ್ಲಿ ಪ್ರಾಣಿಗಳಂತೆ, ಪಕ್ಷಿಗಳಂತೆ ಕೆಲವು ಧ್ವನಿಗಳನ್ನು ಮಾತ್ರ ಅಭಿವ್ಯಕ್ತ ಮಾಡ್ತಾ ಇದ್ದ. ಆಮೇಲೆ ಅವನಿಗೆ ವ್ಯವಸ್ಥಿತವಾದಂಥ ಭಾಷೆಯನ್ನು ರೂಪಿಸಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಯಿತು ಹೇಳಿದ್ರೆ, ಅವನಿಗೆ ಬುದ್ಧಿಶಕ್ತಿ ಇತರ ಜೀವಿಗಳಿಗಿಂತ ಚೆನ್ನಾಗಿರೋದು. ಒಂದು ಅಧ್ಯಯನದ ಪ್ರಕಾರ ಮನುಷ್ಯನ ಮೆದುಳಿನ ಎಡಭಾಗದಲ್ಲಿ ಭಾಷೆಯನ್ನು ಕಲಿಯುವಂಥ, ಭಾಷೆಯನ್ನು ವ್ಯವಸ್ಥಿತವಾಗಿ ಬಳಸುವಂಥ ಒಂದು ವಿಶಿಷ್ಟವಾದ ಶಕ್ತಿ ಇದೆ ಎನ್ನುವುದು ಸಂಶೋಧನೆಯಿಂದ ಕಂಡುಕೊಂಡಂಥ ಒಂದು ಸಂಗತಿ. ಒಟ್ಟಾರೆ ಮನುಷ್ಯ ಬೌದ್ಧಿಕವಾಗಿ ತನ್ನ ಧ್ವನ್ಯಂಗಗಳ ಮೂಲಕ ಈ ಮುಖದ ವಿವರಗಳಿಂದ ಭಾಷೆಯನ್ನು ಕಟ್ಟಿಕೊಂಡಿದ್ದಾನೆ. ಅದಕ್ಕಾಗಿ ಇದನ್ನು ಮೌಖಿಕ ವ್ಯವಸ್ಥೆ ಅಂತ ಹೇಳ್ತೇವೆ. ಯಾಕೆಂದರೆ ಈ ಧ್ವನ್ಯಂಗಗಳು ಏನು ಮಾಡ್ತವೆ? ಧ್ವನಿಯನ್ನು ಉತ್ಪತ್ತಿ ಮಾಡ್ತವೆ. ಉತ್ಪತ್ತಿ ಮಾಡಿದಂಥ ಧ್ವನಿಗಳು ಭಾಷೆಯಲ್ಲಿ ಏನಾಗ್ತವೆ? ಅಕ್ಷರಗಳಾಗಿ ಅಥವಾ ಧ್ವನಿಮಾಗಳಾಗಿ, ಆಧುನಿಕ ಭಾಷಾ ವಿಜ್ಞಾನದ ಪ್ರಕಾರ ಹೇಳೋದಾದರೆ ಧ್ವನಿಮಾಗಳಾಗಿ. ಧ್ವನಿಮಾತ್ರ ಮತ್ತೇನಲ್ಲ, ಒಂದು ಭಾಷೆಯಲ್ಲಿ ನಾವು ಬಳಸುವಂಥ ಅಕ್ಷರಗಳು, ವರ್ಣಗಳು, ನಾವು ವರ್ಣಮಾಲೆ ಅಂತ ಹೇಳ್ತೇವಲ್ಲ ಅದು.
ಇನ್ನೂ ಸೂಕ್ಷ್ಮವಾಗಿ ಹೇಳುವುದಾದರೆ ಎಲ್ಲ ವರ್ಣಗಳು ಧ್ವನಿಮಾಗಳಾದವು, ಎಲ್ಲ ಧ್ವನಿಮಾಗಳು ವರ್ಣಗಳಾದವು. ಯಾಕೆಂದರೆ ವರ್ಣ ಎನ್ನುವುದಕ್ಕೆ ನಾವು ಬರೆಯಲಿಕ್ಕೆ ಬರುವಂಥದ್ದು, ಉಚ್ಚರಿಸಲಿಕ್ಕೆ ಬರುವಂಥದ್ದು ಅಂತ ಹೇಳ್ತೇವೆ. ಬರೆಯಲಿಕ್ಕೂ ಬರಬೇಕು, ಉಚ್ಚರಿಸಲಿಕ್ಕೂ ಬರಬೇಕು. ಆದರೆ ಧ್ವನಿಮ ಉಚ್ಚರಿಸಲಿಕ್ಕೆ ಬರ್ತದೆ, ಆದರೆ ಬರಲಿಕ್ಕೆ ಬರೋದಿಲ್ಲ. ಕೆಲವೊಂದು ನಮಗೆ ಬರೀಲಿಕ್ಕೆ ಸಾಧ್ಯ ಆಗುತ್ತೆ, ಉಚ್ಚರಿಸಲಿಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಈಗ ಮಿಮಿಕ್ರಿ ಮಾಡುವುದು ಎಷ್ಟೋ ಧ್ವನಿಯಿಂದ ಧ್ವನಿಂಗದ ಮೂಲಕ ಉತ್ಪತ್ತಿ ಮಾಡ್ತಾರೆ. ಅದನ್ನು ಬರೀಬೇಕು ಅಂದರೆ ಆಗುವುದಿಲ್ಲ. ಅದಕ್ಕಾಗಿ ನಮ್ಮ ಭಾಷೆಯಲ್ಲಿ, ಎಲ್ಲ ಭಾಷೆಯಲ್ಲೂ ಇದೆ, ಅನುಕರಣ ವಾಚಕ ಧ್ವನಿಗಳಿವೆ, ಅದರ ಹತ್ತಿರತ್ತೆ. ಈಗ ನಾಯಿ ಹೇಗೆ ಹೋಗ್ತದೆ ಅಂತ ಹೇಳಿದ್ರೆ ಬೌ ಬೌ ಅಂತ ಹೇಳ್ತೇವೆ. ಬಕಾರವನ್ನು ಬಾಯಲ್ಲಿ ತೆಗೆದು ಉಚ್ಚರಿಸೋದಿಲ್ಲ ನಾಯಿ, ಅದರದ್ದೇ ಆದ ಒಂದು ಧ್ವನಿಯನ್ನು ಉಚ್ಚರಿಸ್ತದೆ. ನಮಗೆ ಅದು ಬೌಗೆ ಹತ್ತಿರ ಅಂತ ಅನ್ನಿಸ್ತದೆ. ಅದಕ್ಕೆ ನಾವು ಅದನ್ನು ಅನುಕರಣ ವಾಚಕವಾಗಿ, ಅನುಕರಣ ಅಂದರೆ ಮೂಲಕ್ಕೆ ಸಮೀಪವಾದ, ಅದೇ ಇದಲ್ಲ ಇದೇ ಅಲ್ಲ. ಹಾಗೆ ಮನುಷ್ಯ ಮೌಖಿಕವಾಗಿ ಕೆಲವು ಧ್ವನಿಗಳನ್ನು ಉತ್ಪತ್ತಿ ಮಾಡ್ತಾನೆ. ಅವುಗಳಲ್ಲಿ ಮುಖ್ಯವಾದದ್ದು ಯಾವುದು ಅಂದರೆ ಅರ್ಥ ಇಷ್ಟೇ, ಒಂದು ಸಮುದಾಯಕ್ಕೆ ಎಲ್ಲರಿಗೂ ಉಚ್ಚರಿಸಲಿಕ್ಕೆ ಯಾವ ಸಾಧ್ಯ ಅದನ್ನು ನಾವೇನು ಮಾಡ್ತೀವಿ, ಭಾಷೆಯಲ್ಲಿ ಧ್ವನಿಮಾಗಿ ಇಟ್ಕೊಳ್ತೇವೆ. ಈ ಉದಾಹರಣೆಗೆ ಕನ್ನಡದಲ್ಲಿ ಕೇಶರಾಜನ ಕಾಲಕ್ಕೆ 47 ಧ್ವನಿಮಾ ಅಂತ ಹೇಳ್ತಾರೆ. ಆಧುನಿಕ ಭಾಷೆಯಲ್ಲಿ 34 ಧ್ವನಿಮಾಗಳು ಅಂತ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ಎದಿಂದ ಝಡ್ವರೆಗೆ 26 ಅಂತ ಗುರುತಿಸ್ಕೊಳ್ತಾರೆ. ಅದು ಆಯಾ ಭಾಷೆ ಯಾದೃಚ್ಛಿಕತೆ, ಒಂದು ಭಾಷೆಗಿದ್ದಷ್ಟೇ ಇನ್ನೊಂದಿಲ್ಲ. ಹೆಚ್ಚು ಧ್ವನಿಮಯರು ದೊಡ್ಡ ಭಾಷೆ ಅಂತ, ಹಾಗಾದರೆ ಕಡಿಮೆ ಧ್ವನಿಮಯರು ಇಂಗ್ಲೀಷೇ ಇವತ್ತು ಜಾಗತಿಕವಾಗಿ ದೊಡ್ಡ ಭಾಷೆ ಅಂತೇಳಿ ಗುರುತಿಸ್ಕೊಂಡಿದೆ. ಅದು ಬೇರೆ, ಸಾಮಾಜಿಕ ಕಾರಣಗಳು, ರಾಜಕೀಯ ಕಾರಣಗಳು, ಇವು ಬೇರೆ. ಆ ಭಾಷೆ ಬೆಳೆಯಲಿಕ್ಕೆ ಒಟ್ಟಾರೆ ಒಂದು ಭಾಷೆಯನ್ನು ಆಡುವಂಥ ಸಮುದಾಯ ತನ್ನ ವಿಚಾರ ವಿನಿಮಯಕ್ಕೆ, ಭಾವನೆಗಳ ವಿನಿಮಯಕ್ಕೆ ತನ್ನ ಧ್ವನ್ಯಂಗಗಳನ್ನು ಬಳಸಿಕೊಂಡು ಒಂದಿಷ್ಟು ಧ್ವನಿಮಾಗಳನ್ನು ಉಚ್ಚರಿಸಿಕೊಳ್ಳುತ್ತೆ, ಬಳಸಿಕೊಳ್ಳುತ್ತೆ. ಅದನ್ನೇ ನಾವು ಮೌಖಿಕತೆ ಅಂತ ಹೇಳ್ತೇವೆ. ಈ ಮೌಖಿಕತೆಯಿಂದ ಏನಾಗುತ್ತೆ, ಭಾಷೆ ಕೊಡುತ್ತದೆ ಯಾದೃಚ್ಛಿಕ ಮೌಖಿಕ ಧ್ವನಿ ಮತ್ತು ಸಂಕೇತಗಳ ವ್ಯವಸ್ಥೆ ಅಂತ. ಈ ಮೌಖಿಕವಾದ ಧ್ವನಿಗಳಿಂದ ಮನುಷ್ಯ ಭಾಷೆಯನ್ನು ಕಟ್ಟಿಕೊಂಡಿದ್ದಾನೆ. ಈ ಧ್ವನಿಗಳು ಭಿನ್ನ ಆದಾಗಲೇ ಅರ್ಥ ಬದಲಾಗ್ತಾ ಹೋಗ್ತದೆ. ಈ ಉದಾಹರಣೆಗೆ ನಾವೊಂದು ಪದವನ್ನು ಇಟ್ಕೊಳ್ಳೋಣ. ಪಾಲು, ಹಾಲು. ನೋಡಿ ಇಲ್ಲಿ ಪ, ಆ, ದ, ಉ. ಇಲ್ಲಿ ಪ, ಆ, ದ. ಇಷ್ಟು ಧ್ವನಿಗಳು ಸೇರಿಕೊಂಡಿವೆ. ವ್ಯತ್ಯಾಸ ಏನಪ್ಪ, ಹ ಹ ವ್ಯಂಜನ ಮಾತ್ರ ವ್ಯತ್ಯಾಸ ಆಗಿದೆ. ಈ ಪ ಇದೆ, ಹ ಇದೆ. ಇವನ್ನು ನಾವು ಕನ್ನಡದಲ್ಲಿ ಧ್ವನಿಮಾ ಅಂತ ಕರೀತೇವೆ. ಕನ್ನಡದಲ್ಲಿ ಪ ಒಂದು ಧ್ವನಿಮಾ, ಹ ಒಂದು ಧ್ವನಿಮಾ. ಯಾಕೆ ಕೇಳಿದ್ರೆ ಪ ಮತ್ತು ಹವನ್ನು ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಇಡುವ ಮೂಲಕ ಬೇರೆ ಅರ್ಥ ಸೃಷ್ಟಿಯಾಗುವಂಥ ಪದಗಳು ಇಲ್ಲಿ ನಿರ್ಮಾಣ ಆಗುತ್ತೆ. ಬೇರೆ ಬೇರೆ ಅರ್ಥಗಳು ಬರುವಂತೆ ಪದಗಳು ನಿರ್ಮಾಣ ಆಗುತ್ತೆ. ಹಾಲು ಅಂತಂದರೆ ಅರ್ಥ ಬೇರೆ, ಪಾಲು ಅಂತಂದರೆ ಅರ್ಥ ಬೇರೆ. ಹಾಗೆ ಪೇಟೆ, ಪೇಟೆ, ಇಂಥ ಎಷ್ಟೋ ಪದಗಳು. ಅಂದರೆ ಒಂದು ಧ್ವನಿಯನ್ನು ನೀವು ಬದಲಿಸಿದರೂ ಕೂಡ ಅರ್ಥವೇ ಬದಲಾಗಿ ಹೋಗುವಂಥ ಶಕ್ತಿ ಯಾವುದಕ್ಕಿದೆಯೋ ಅದನ್ನು ನಾವು ಧ್ವನಿಮಾ ಅಂತ ಕರೀತೇವೆ. ಈ ಧ್ವನಿಮಾಗಳು ನಿರ್ದಿಷ್ಟವಾದ ಕ್ರಮದಲ್ಲಿ ಬಂದು ಏನಾಗ್ತವೆ, ಆಕೃತಿಮಾಗಳಾಗ್ತವೆ. ಆಕೃತಿಮಾ ಅಂತಂದರೆ ಶಬ್ದ ಅಥವಾ ಪದ ಅಂತೇಳಿ ನಾವು ಪರ್ಯಾಯವಾಗಿ ಹೇಳ್ತೀವಿ. ಅಂದರೆ ಒಂದು ಪದ, ಶಬ್ದ. ಆಕೃತಿಮಾ ಅಂತಂದರೆ ಅರ್ಥವುಳ್ಳ ರಚನೆ. ಯಾವುದೇ ಭಾಷೆಯಲ್ಲಿ ಬಳಸುವ ಅರ್ಥಸಹಿತವಾದ ಅತ್ಯಂತ ಚಿಕ್ಕ ಘಟಕಕ್ಕೆ ಆಕೃತಿಮಾ ಅಂತ ಕರೀತೇವೆ. ಯಾವುದೇ ಒಂದು ಭಾಷೆಯಲ್ಲಿ ಬಳಸುವ ಅರ್ಥ ಇಲ್ಲದ ಅತ್ಯಂತ ಚಿಕ್ಕ ಘಟಕಕ್ಕೆ, ಆದರೆ ಅರ್ಥವನ್ನು ಬದಲಾಯಿಸುವ ಶಕ್ತಿಯುಳ್ಳ ಅತ್ಯಂತ ಚಿಕ್ಕ ಘಟಕಕ್ಕೆ ಧ್ವನಿಮಾ ಅಂತ ಕರೀತೇವೆ. ಧ್ವನಿಮಾ ಅಂದರೆ ಅರ್ಥ ಇಲ್ಲದೆ ಇದ್ದು ಅದರ ಅರ್ಥವನ್ನು ಬದಲಾಯಿಸುವ ಶಕ್ತಿ ಉಳ್ಳದು. ಆಕೃತಿಮಾ ಅಂತಂದರೆ ಅರ್ಥ ಉಳ್ಳದು, ಒಂದು ಸ್ವತಂತ್ರ ಅರ್ಥ ಇರ್ತದೆ. ಇಲ್ಲದೆ ಹೋದರೆ ಬದ್ಧ ಅಂದರೆ ಇನ್ನೊಂದರ ಜೊತೆಗೆ ಸೇರಿಕೊಂಡು ಅರ್ಥವನ್ನು
ಬದಲಾಯಿಸುವ ಸೃಷ್ಟಿಸುವ ಶಕ್ತಿ ಇರುತ್ತೆ. ಇವೆರಡು ಧ್ವನಿಗಳ ಮೂಲಕ ಉತ್ಪತ್ತಿ ಆಗಬೇಕಾಗುತ್ತದೆ. ಅದನ್ನು ಧ್ವನಿ ಸಂಕೇತಗಳು ಅಂತ ಕರೀತಾರೆ. ಭಾಷೆಯಲ್ಲಿ ಯಾವಾಗಲೂ ಶಬ್ದಕ್ಕೆ ಎರಡು ಆಯಾಮ ಇದೆ. ಪ್ರತಿ ಶಬ್ದಕ್ಕೆ ಅಥವಾ ಆಕೃತಿ ಮಾಡಿ ಏನು. ಈ ಉದಾಹರಣೆಗೆ ಮರ. ಮರ ಅಂದರೆ ನಾನು ಬಾಯಿಂದ ಉಚ್ಚಾರ ಮಾಡಬೇಕು. ಉಚ್ಚಾರ ಮಾಡಿದಾಗ ಏನಾಗ್ತದೆ? ಮ ಅಧಿಕ್ ಅ ಅಧಿಕ್ ರ ಅಧಿಕ್ ಅ, ಎರಡು ಸ್ವರ, ಎರಡು ವ್ಯಂಜನ ಸೇರಿ ಒಂದು ಪದವನ್ನು ನಾನು ಬಾಯಿಂದ ಉಚ್ಚರಿಸಿದೆ. ನಾನು ಮರ ಅಂತ ಉಚ್ಚರಿಸಿದ ಕೂಡಲೇ ಅದು ಕನ್ನಡ ಭಾಷೆಯಲ್ಲಿ ಯಾವುದೊಬ್ಬ ಕೇಳೋದ್ರೆ ಕಿವಿ ಮೇಲೆ ಬಿತ್ತು ಕೂಡಲೇ ಏನಾಯಿತು, ಅವನಿಗೆ ಒಂದು ಅರ್ಥ ಗೊತ್ತಾಯಿತು. ಇಡೀ ಕನ್ನಡ ಪರಂಪರೆಯಲ್ಲಿ ಮರ ಎನ್ನುವಂಥ ಪದಕ್ಕೆ ಯಾವ ಅರ್ಥ ಇದೆ ಅವನು ಮೊದಲಿಂದ ಕೇಳಿ ರೂಢಿಯಿಂದ ಭಾಷೆ ಆದ್ದರಿಂದ ಅವನಿಗೇನಾಯಿತು, ಒಂದು ಅರ್ಥ ಸಂಕೇತ ಅವನ ತಲೆಯಲ್ಲಿ ಕೊಂಡು. ಉದಾಹರಣೆಗೆ ಮರ ಅಂದರೆ ಈ ಚಿತ್ರವನ್ನು ಕಣ್ಮುಂದೆ ಬಂತು. ಅಂದರೆ ಅಕೃತಿಮಕ್ಕೆ ಶಬ್ದಕ್ಕೆ ಭಾಷೆಯಲ್ಲಿ ಎರಡು ಆಯಾಮ. ಒಂದು ನಿರ್ದಿಷ್ಟ ಧ್ವನಿ ಸಂಕೇತಗಳು. ಆ ಧ್ವನಿ ಸಂಕೇತಗಳನ್ನು ನಾವೇನು ಮಾಡ್ತೇವೆ, ಅರ್ಥ ಸಂಕೇತಗಳಾಗಿ ಬದಲಾಯಿಸ್ತೇವೆ. ನೋಡಿ, ಧ್ವನಿ ಸಂಕೇತಗಳು ಅರ್ಥ ಸಂಕೇತಗಳಾಗಿ ಬದಲಾದ ಕ್ಷಣದಿಂದ ನಮಗೆ ಭಾಷೆಯಲ್ಲಿ ಏನಾಗ್ತದೆ, ಒಬ್ಬರ ವಿಚಾರ, ಒಬ್ಬರ ಅನಿಸಿಕೆಗಳು, ಇನ್ನೊಬ್ಬರ ಮಾತು ಅರ್ಥ ಆಗ್ತವೆ. ಒಂದು ವೇಳೆ ಮರ ಎನ್ನುವುದಕ್ಕೆ ನನ್ನ ತಲೆಯಲ್ಲಿ ಮಾತ್ರ ಏನು ಅರ್ಥ ಇದೆ, ಇಡೀ ನನ್ನ ಭಾಷೆಯ ಸಮುದಾಯದವರಿಗೆ ಅದರಲ್ಲಿ ಯಾವ ಅರ್ಥವೂ ಇಲ್ಲ ಅಂತಾದರೆ, ಗೊತ್ತಿಲ್ಲ ಅಂತಾದರೆ, ಅದನ್ನು ನಾವು ಆ ಭಾಷೆಯ ಆಕೃತಿಮ ಅಂತ ಹೇಳೋದಿಲ್ಲ. ಆಕೃತಿಮ ಅಂತ ಹೇಳಲಿಕ್ಕೆ ಅರ್ಹತೆ ಇರಬೇಕಂದ್ರೆ ಅದು ಒಂದು ಭಾಷೆಯನ್ನಾಡುವಂಥ ಯಾರೇ ಒಬ್ಬರು ಉಚ್ಚರಿಸಿದ್ರು ಉಳಿದವರಿಗೆಲ್ಲ ಏನಾಗಬೇಕು, ಅರ್ಥ ಆಗಬೇಕು. ಹಾಗಾಗಿ ಯಾವುದೇ ಒಂದು ಸಮುದಾಯ ತನ್ನ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಾಗಿ ಬಳಸುವ ಯಾದೃಚ್ಛಿಕ, ಮೌಖಿಕ, ಧ್ವನಿ ಮತ್ತು ಅರ್ಥ ಸಂಕೇತಗಳ ಧ್ವನಿಯೇ ಏನಾಗ್ತದೆ, ಅರ್ಥ ಸಂಕೇತಗಳಾಗಿ ಪರಿವರ್ತನೆ ಆಗ್ತದೆ. ವ್ಯವಸ್ಥೆ ನೋಡಿ, ಕೊನೆಯ ಒಂದು ಶಬ್ದ ಭಾಷೆಯಲ್ಲಿ ಒಂದು ವ್ಯವಸ್ಥೆ, ಒಂದು ಸಿಸ್ಟಮ್ ಇದೆ. ಯಾಕೆಂದ್ರೆ ಇಲ್ಲೇ ನಾವು ಧ್ವನಿಗಳನ್ನು ಉಚ್ಚರಿಸ್ತೇವೆ. ಸಾಧಾರಣವಾಗಿ ಮನುಷ್ಯ ತನ್ನ ಧ್ವನಿಗಳ ಮೂಲಕ ಒಂದು 50ರಿಂದ 60 ಬೇರೆ ಬೇರೆ ಧ್ವನಿಗಳನ್ನು ಉಚ್ಚರಿಸ್ತಾನೆ. ಉಚ್ಚರಿಸಿದಂತೆ ಎಲ್ಲ ಧ್ವನಿಗಳನ್ನು ನಾವು ಏನು ಮಾಡೋದಿಲ್ಲ, ತನ್ನ ಭಾಷೆಯನ್ನು ಬಳಸಿಕೊಳ್ಳೋದು. ಕೆಲವು ಪ್ರಮುಖ ಧ್ವನಿಗಳನ್ನು ಮಾತ್ರ ಭಾಷೆ ಆಯ್ಕೆ ಮಾಡಬೇಕು. ನಾನು ಆಗಲೇ ಹೇಳಿದೆ, ಇಂಗ್ಲೀಷ್ನಲ್ಲಿ 26 ಧ್ವನಿ ಮಾಡುವುದು, ಆಧುನಿಕ ಭಾಷಾ ವಿಜ್ಞಾನದ ಪ್ರಕಾರ ಕನ್ನಡದಲ್ಲಿ 34, ಅಥವಾ ಸಾಂಪ್ರದಾಯಿಕ ಕನ್ನಡ ಭಾಷೆಯಲ್ಲಿ 50. ಇವನ್ನು ನಾವು ಅಕ್ಷರ ಅಂತ ಹೇಳ್ತೇವೆ. ಭಾಷೆ ಅದಿಂದ ಲಕ್ಷಜ್ಞಾವರೆಗೆ, ಎದಿಂದ ಝಡ್ವರೆಗೆ. ಇಷ್ಟೇ ನಾವು ಮನುಷ್ಯನ ಧ್ವನಿಗಳ ಮೂಲಕ ಉತ್ಪತ್ತಿ ಮಾಡುವಂಥ ಧ್ವನಿಗಳು. ಆದರೆ ಇದಕ್ಕಿಂತ 26ರಲ್ಲಿ 60 ಬೇರೆ ಬೇರೆ ಧ್ವನಿಗಳನ್ನು ಒಂದು ಆರೋಗ್ಯವಂತ ವ್ಯಕ್ತಿ ಏನು ಮಾಡಬೇಕು, ಉಚ್ಚರಿಸಬಹುದು. ಅದರಲ್ಲೆಲ್ಲವನ್ನು ಭಾಷೆಯನ್ನು ನಾವು ಆಯ್ಕೆ ಮಾಡಿಕೊಳ್ಳೋದಿಲ್ಲ. ಮುಖ್ಯವಾದ ನಮಗೆ ಯಾವುದು ಸಾಕು, ಭಾಷೆಯನ್ನು ಬಳಸಲಿಕ್ಕೆ, ವ್ಯವಹಾರಕ್ಕೆ, ಅಷ್ಟನ್ನು ಮಾತ್ರ ಆಯ್ಕೆ ಮಾಡಿಕೊಳ್ತೇವೆ. ಹೀಗೆ ಆಯ್ಕೆ ಮಾಡಿಕೊಂಡ ಧ್ವನಿಗಳನ್ನು ಕೂಡ ಆಕೃತಿಮವಾಗಿ ಕಟ್ಟುವಾಗ ಅಥವಾ ಪದವಾಗಿ ಕಟ್ಟುವಾಗ ವ್ಯವಸ್ಥೆ ಇದೆ. ನೋಡಿ, ಈಗ ಮರ ಅಂತ ನಾನು ಬಳಸಿದ ಶಬ್ದವನ್ನೇ ಗಮನಿಸಿ. ಇಲ್ಲೇನಾಗಿದೆ, ಮ ಅಧಿಕ ಅಧಿಕ ಅಧಿಕ, ಎರಡು ವ್ಯಂಜನ, ಎರಡು ಸ್ವರಗಳು ಒಂದು ಕ್ರಮದಲ್ಲಿ ಬಂದಿದೆ. ಅದರ ಬದಲು ನಾನು ಎರಡು ಅಕ್ಷರಗಳಿದ್ದರೆ ಈ ಅರ್ಥ ಬರ್ತದೆ ಅಂತ ನಾನು ತಿನ್ನ ಮುಳುಗ ಬರೆದ್ರೆ, ಪುಟ್ಟ ಬರೆದ್ರೆ ಕ್ರಮ ಅಂತ ಅರ್ಥವೇ ಇಲ್ಲ. ಮರ ಅಂತ ಇದೇ ಕ್ರಮದಲ್ಲಿ ಬಂದರೆ ಮಾತ್ರ ನಮ್ಮ ತಲೆಯಲ್ಲಿ ಏನಾಗ್ತದೆ, ಯಾವುದೋ ಒಂದು ಬೇರು, ಕಾಂಡ, ರೆಂಬೆ ಕೊಂಬೆಗಳಿರುವಂಥ ಪ್ರಕೃತಿಯಲ್ಲಿರುವಂಥ ಒಂದು ಚಿತ್ರ ಸಿಗ್ತದೆ. ಆಮೇಲೆ ಇದನ್ನು ಇಡೀ ಸಮುದಾಯ ಮಾಡಬೇಕು, ಒಪ್ಪಿಕೊಳ್ಬೇಕು, ಯಾದೃಚ್ಛಿಕತೆ ಇರಬೇಕು. ಈ ವ್ಯವಸ್ಥೆಗೆ ಎಲ್ಲರೂ ಒಳಪಡಬೇಕು. ಒಂದು ಭಾಷೆಯಿಂದ ಮಾತನಾಡೋದು, ಇದು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಬೇರೆ ಬೇರೆ ಇದೆ. ಜಗತ್ತಿನಲ್ಲಿ ಬಹುಶಃ ಕನ್ನಡ ಭಾಷೆಯಲ್ಲಿ ಮಾತ್ರ ಮರ ಎನ್ನುವುದು ಒಂದು ಪದ ಇದೆ. ಇನ್ಯಾವುದೊಂದು ಭಾಷೆಯಲ್ಲಿ ಟ್ರೀ ಅಂತಿದೆ ಇಂಗ್ಲೀಷ್ನಲ್ಲಿ, ಹಾಗೆಯೇ ಹಿಂದಿಗೆ ಹೋದರೆ ಪೇಡ್ ಅಂತ ಇರ್ಬೋದು, ಮತ್ತೆ ಯಾವುದೊಂದು ಭಾಷೆಯಲ್ಲಿ ಇನ್ನೊಂದು ಇರ್ಬೋದು. ಹೀಗೆ ಎಷ್ಟು ಭಾಷೆ ಇದೆಯೋ
ಆಕೃತಿ ಮಾಹಿತಿ, ಆ ಆಕೃತಿನ ಅವರ ಅನುಕೂಲಕ್ಕೆ ತಕ್ಕಂತೆ ಅವರು ರೂಪಿಸಿಕೊಂಡು ಮತ್ತೆ ಅವರು ಪರಂಪರೆ ನಿರ್ಮಾಣ. ಅದಕ್ಕೆ ಭಾಷೆ ಅಂತಂದರೆ ಶಬ್ದಗಳ ಅರ್ಥ ಪರಂಪರೆಯೇ ಭಾಷೆ ಅಂತ ತಾತ್ವಿಕವಾಗಿ ಒಂದು ಶಬ್ದ ಇದೆ, ಅದಕ್ಕೆ ಅರ್ಥ ಇದೆ, ಅದನ್ನು ಪರಂಪರೆಯಿಂದ ನಾವು ಏನು ಮಾಡಿದ್ದೇವೆ, ರೂಢಿ ಮಾಡ್ಕೊಳ್ತಾ ಬಂದಿದ್ದೇವೆ, ಅದನ್ನೇ ಭಾಷೆ ಅಂತ ಹೇಳ್ತೇವೆ. ಆದರೆ ಅದರ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಸ್ವೇಚ್ಛೆಯಾಗಿ ಪದಗಳನ್ನು ಕಟ್ತೇನೆ, ಇದೇ ಅರ್ಥ ನನ್ನ ತಲೆಯಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ವ್ಯಕ್ತಿಯದಲ್ಲ ಭಾಷೆ, ಭಾಷೆ ಸಮಾಜದ. ಅದಕ್ಕೆ ಬ್ಲಾಕ್ ಮತ್ತು ಪ್ರೈವೇಟ್ ಬಹಳ ಸುಂದರವಾಗಿ ಹೇಳ್ತಾರೆ, ಯಾವುದೇ ಒಂದು ಸಮಾಜ ಅಥವಾ ಸಮುದಾಯ ತನ್ನ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಾಗಿ ಬಳಸುವ ಯಾದೃಚ್ಛಿಕ, ಮೌಖಿಕ, ಧ್ವನಿ ಮತ್ತು ಸಂಕೇತಗಳ ವ್ಯವಸ್ಥೆಯೇ ಭಾಷೆ. ಈ ಧ್ವನಿ ಮತ್ತು ಸಂಕೇತಗಳಿಂದ ನಿರ್ಮಾಣವಾದ ಭಾಷೆಯ ಹಂತಗಳೇನು, ಅದರ ಆಂತರಿಕ ರಚನೆ ಏನು, ಅದರಲ್ಲಿ ಏನೇನಿದೆ, ಅದನ್ನು ಹೇಗೆ ಅಭ್ಯಾಸ ಮಾಡಬೇಕು, ಆಧುನಿಕವಾದ ಅಧ್ಯಯನ ಮಾಡಬೇಕು